ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಹಾಗೆ ಪತ್ರಿಜಿ ಗುರುಗಳಿಗೂ ಹಾಗೂ ಎಲ್ಲ ನನ್ನ ಗುರು ವೃಂದದವರಿಗೂ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಈ ದಿವಸ ಒಂದು ಕಥೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದೂರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೊಂದು ಆಸೆ ಆಗುತ್ತೆ, ಏನಪ್ಪ ಅಂದರೆ ನಾನೊಬ್ಬ ದೊಡ್ಡ ಸನ್ಯಾಸಿ ಆಗಬೇಕು, ಒಬ್ಬ ಋಷಿ ಆಗಬೇಕು ಅನ್ನೋ ಒಂದು ಬಯಕೆ ಹುಟ್ಟುತ್ತೆ. ಸೊ ಅದಕ್ಕೆ ಅವನು ಏನು ಮಾಡ್ತಾನೆ ಅಂತ ಅಂದರೆ, ಸಂಸಾರವನ್ನು ತ್ಯಜಿಸಿ ಅವ್ರ ಊರ ಹತ್ರ ಒಂದು ಅರಣ್ಯ ಇರುತ್ತೆ. ಜನರಿಂದ ದೂರ ಹೋದರೆ ನಾನೊಂದು ಸಾಧನೆ ಮಾಡ್ಬೋದು, ನನ್ನ ಅರಿಷಡ್ ವರ್ಗಗಳನ್ನೆಲ್ಲ ಗೆಲ್ಬೋದು, ನನ್ನ ಮನಸ್ಸಿನ ಮೇಲೆ ನನ್ನ ಹತೋಟಿಯನ್ನು ಇಟ್ಕೋಬೋದು, ನಾನು ದೊಡ್ಡ ಮುನಿ ಆಗ್ಬೋದು ಅಂದ್ಕೊಂಡು ಆ ಬೆಟ್ಟದ ಮೇಲೆ ಹೋಗಿ ಸಾಧನೆ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ತುಂಬ ವರ್ಷಗಳ ಕಾಲ ಅಲ್ಲಿರ್ತಾನೆ, ತಪಸ್ಸು ಮಾಡ್ತಾನೆ. ಒಬ್ಬ ಜ್ಞಾನಿ ಆಗಿದ್ದೀನಿ ಅಂತ ಅಂದ್ಕೊಂಡು, ಒಬ್ಬ ಮುನಿ ಆಗಿದ್ದೀನಿ ಅಂದ್ಕೊಂಡು ಅಲ್ಲೇ ಒಂದು ಸಾಧನೆ ಮಾಡ್ತಾ ತಪಸ್ಸು ಮಾಡ್ತಾ ಇರ್ತಾನೆ. ಆ ಅರಣ್ಯದ ಕೆಳಗಡೆ ಒಂದು ಗ್ರಾಮ ಇರುತ್ತೆ. ಆ ಗ್ರಾಮದಲ್ಲಿ ಒಂದು ಉತ್ಸವ ಪ್ರಾರಂಭವಾಗುತ್ತೆ, ದೇವರ ಉತ್ಸವ. ಅಲ್ಲಿನ ಒಂದು ಕಾರ್ಯನಿರ್ವಾಹಕರು, ದೇವಸ್ಥಾನದ ಒಂದು ಕಾರ್ಯನಿರ್ವಾಹಕರು ಈ ಒಬ್ಬ ತಪಸ್ವಿ, ತುಂಬ ದೊಡ್ಡ ತಪಸ್ವಿ ಇದ್ದಾರೆ, ಜ್ಞಾನಿ ಇದ್ದಾರೆ ಅಂತೇಳಿ ಇವರಿಗೆ ಒಂದು ಆಹ್ವಾನವನ್ನು ಕೊಡ್ತಾರೆ. ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಒಂದು ಆಹ್ವಾನವನ್ನು ಕೊಡ್ತಾರೆ. ಅವನಿಗೆ ತುಂಬ ಖುಷಿಯಾಗುತ್ತೆ. ನಾನು ಜನರಿಂದ ದೂರ ಇದ್ದು ನಾನೆಲ್ಲ ಜಯಿಸಿದ್ದೀನಿ, ಅರಿಷಡ್ ವರ್ಗಗಳನ್ನೆಲ್ಲ ಜಯಿಸಿದ್ದೀನಿ, ನನ್ನ ಮೇಲೆ ನಾನು ಹತೋಟಿಯನ್ನು ತಂದುಕೊಂಡಿದ್ದೀನಿ, ನಾನೊಬ್ಬ ದೊಡ್ಡ ಸನ್ಯಾಸಿ ಆಗಿದ್ದೀನಿ ಅಂತ ಅವನು ತುಂಬ ಖುಷಿಯಾಗುತ್ತೆ. ಈಗ ನಾನು ಜನರ ಮಧ್ಯದಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸೊ ಅವನು ಎಷ್ಟು ಖುಷಿಯಾಗಿ ಹೋಗಿರ್ತಾನೆ, ಅಷ್ಟೇ ಆ ಖುಷಿ ಅವನಿಗೆ ಅಲ್ಲಿ ಸಿಗುತ್ತೆ. ಅವನನ್ನು ವೇದಿಕೆ ಮೇಲೆ ಕೂರಿಸಿ ಪಾದ ಪೂಜೆ ಮಾಡಿ ಅವನಿಗೆ ಹೂವಿನ ಹಾರ ಎಲ್ಲ ಹಾಕಿ ಗೌರವ ಸನ್ಮಾನಗಳನ್ನೆಲ್ಲ ಅವರಿಗೆ ಮಾಡ್ತಾರೆ. ಹಾಗೆ ಈ ಮುನಿ ಸನ್ಯಾಸಿ ಆಗಿದ್ದವ್ರು ಹೇಳ್ತಾರೆ, ಎಲ್ಲರಿಗೂ ಕರೆ ಕೊಡ್ತಾರೆ, ಬನ್ನಿ ಅರಣ್ಯಕ್ಕೆ ಬಂದು ನೀವು ಅಲ್ಲಿ ತಪಸ್ಸನ್ನು ಮಾಡಿ ಅಂತ ಹೇಳ್ತಾರೆ. ಎಲ್ಲ ನಮ್ಮ ಮೇಲೆ ಅರಿಷಡ್ ವರ್ಗಗಳು ಎಲ್ಲವನ್ನೂ ಜಯಿಸ್ಬೋದು, ಬಂದು ತಪಸ್ಸನ್ನು ಮಾಡಿ ಅಂತ ಹೇಳ್ತಾರೆ. ಸೊ ಹಾಗೆ ಸ್ವಲ್ಪ ಸಮಯದ ನಂತರ ಆ ಒಂದು ಉತ್ಸವ ನಡೆದು ಆ ಉತ್ಸವದ ಒಂದು ಸಂಭ್ರಮವನ್ನು ಅನುಭವಿಸ್ಬೇಕು ಅಂತೇಳಿ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಾರೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ತುಂಬ ಜನ ಸೇರಿರ್ತಾರಲ್ವ, ತುಂಬ ದೊಡ್ಡ ನುಗ್ಗಲು ಸ್ಟಾರ್ಟ್ ಆಗಿಬಿಡುತ್ತೆ. ಆಗ ಏನು ಮಾಡ್ತಾನೆ, ಒಬ್ಬ ವ್ಯಕ್ತಿ ಇವ್ರನ್ನ ಬಂದು ಕಾಲಲ್ಲಿ ತುಳಿದ್ಬಿಡ್ತಾನೆ. ಅದೇ ತಕ್ಷಣ ಈ ಸನ್ಯಾಸಿಗೆ ತುಂಬ ಕೋಪ ಬಂದುಬಿಡುತ್ತೆ. ಅವನು ಕೋಪದಿಂದ ಅವ್ರಿಗೆ ಹೇಳ್ತಾನೆ, ನಾನು ಎಷ್ಟು ದೊಡ್ಡ ಸನ್ಯಾಸಿ, ನನ್ನ ಕಾಲಲ್ಲಿ ತುಳಿದ್ಯಾ, ನಿನಗೆ ಬುದ್ಧಿ ಇಲ್ವಾ ಅಂತ ಕೋಪಗೊಳ್ತಾನೆ. ಅವ್ರ ಮೇಲೆ ಕೋಪಗೊಂಡು ಕೂಗಾಡ್ಬಿಡ್ತಾನೆ. ಆಗ ಕಾಲು ತುಳಿದಂಥ ವ್ಯಕ್ತಿ ಇವ್ರ ಹತ್ರ ಕೈ ಮುಗಿದು ಕ್ಷಮೆ ಕೇಳ್ತಾರೆ. ತಪ್ಪಾಯಿತು ಸ್ವಾಮೀಜಿ, ನಮ್ಮನ್ನು ಕ್ಷಮಿಸಿ, ನೋಡಲಿಲ್ಲ ಅಂತೆಲ್ಲ ಕೇಳ್ಕೊತಾನೆ. ಅಷ್ಟೊತ್ತಿಗೆ ದೇವಸ್ಥಾನದ ಕಾರ್ಯನಿರ್ವಾಹಕರು ಅಲ್ಲಿ ಬಂದು ಅವರಿಗೆ ಅಲ್ಲಿ ಆ ಪರಿಸ್ಥಿತಿಯನ್ನು ಶಾಂತಗೊಳಿಸ್ತಾರೆ. ಆ ಕ್ಷಣದಲ್ಲಿ ಆ ಸನ್ಯಾಸಿ ಆದಂಥ ವ್ಯಕ್ತಿಗೆ ದುಃಖ ಆಗುತ್ತೆ, ಅವರ ಒಂದು ಆತ್ಮಾವಲೋಕನ ಆಗುತ್ತೆ. ಅವ್ರೇನು ಅಂದ್ಕೊಂಡಿರ್ತಾರೆ, ನಾನು ಅರಣ್ಯದಲ್ಲಿ ಅರಿಷಡ್ ವರ್ಗಗಳನ್ನೆಲ್ಲ ಗೆದ್ದು ಒಂದು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿರ್ತಾರೆ ಆ ಸನ್ಯಾಸಿ. ಆದರೆ ಅದು ಆಗಿರೋದಿಲ್ಲ. ಅವರ ಯಾವ ಗುಣಗಳನ್ನು ಅವರು ಅರಣ್ಯದಲ್ಲಿ ಇದ್ಕೊಂಡು ಕಳ್ಕೊಂಡಿರಲಿಲ್ಲ. ಎಲ್ಲ ಕೋಪ, ಸಿಟ್ಟು ಎಲ್ಲದೂ ಅವರಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನನ್ನ ಸಾಧನೆ ಕ್ಷಣ ಮಾತ್ರದಲ್ಲಿ ಹೊರಟೋಯ್ತು, ಏನೂ ಸಾಧನೆ ಇಲ್ಲ ಅನ್ನೋ ಒಂದು ದುಃಖ, ನಾನೇನು ಸಾಧಿಸೇ ಇಲ್ಲ ಅನ್ನೋ ಒಂದು ದುಃಖ ಆ ಒಂದು ಸನ್ಯಾಸಿಗೆ ಆಗುತ್ತೆ. ತಿರುಗಿ ಇವರೇ ಅವ್ರನ್ನ ಕಾಲು ತುಳಿದಂಥ ವ್ಯಕ್ತಿಯನ್ನು ಕ್ಷಮೆ ಕೇಳ್ತಾರೆ. ನಿನ್ನಿಂದ ನನಗೆ ಜ್ಞಾನೋದಯ ಆಯಿತು, ನಾನು ಏನನ್ನೂ ಸಾಧಿಸಿಲ್ಲ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾರೆ, ನಾನು ಅರಣ್ಯಕ್ಕೆ ಹೋಗಿ ಸಾಧನೆ ಮಾಡುವಂಥದ್ದು ಏನೂ ಇಲ್ಲ. ನಾವೇನನ್ನಾದರೂ ಸಾಧನೆ ಮಾಡಬೇಕು ಅಂತ ಇದ್ದರೆ ಜನರ ಮಧ್ಯದಲ್ಲಿ ಇದ್ಕೊಂಡೇ ಸಾಧನೆ ಮಾಡಬೇಕು. ಜನರ ಮಧ್ಯದಲ್ಲಿ ಇದ್ಕೊಂಡೇ ನಾವೇನಾದರೂ ಸಾಧನೆ ಮಾಡಬೇಕು ಅಂತಂದರೆ ಸುತ್ತಲೂ ನಮಗೆ ತೊಂದರೆ ಕೊಡೋ ವ್ಯಕ್ತಿಗಳಿದ್ದಾಗ ಅವರನ್ನು ನಾವು ಯಾವ ರೀತಿ ಜಯಿಸ್ತಾ ಹೋಗ್ತೀವೋ ಆಗ ನಾವು ನಮ್ಮ ಸಾಧನೆ, ನಮ್ಮ ಸ್ಥಿಮಿತ, ನಮ್ಮ ಮನಸ್ಸು ನಮ್ಮ ಸ್ಥಿತದಲ್ಲಿರುತ್ತೆ. ನಮ್ಮ ಭಾವನೆಗಳ ಮೇಲೆ ನಾವು ಹಿಡಿತಗಳನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ. ಅವು ನಮಗೆ ಜನಗಳ ಸುತ್ತದಲ್ಲಿದ್ದಾಗ ಬರುವಂಥ ಪರಿಸ್ಥಿತಿಗಳು, ಸಮಸ್ಯೆಗಳು, ಸನ್ನಿವೇಶಗಳಿರ್ತವೆ. ಅವೇ ನಮ್ಮ ಜೀವನದಲ್ಲಿ ಬರುವಂಥ ಪರೀಕ್ಷೆಗಳು. ಅದರಿಂದ ನಮ್ಮ ಜೀವನವನ್ನು ಗೆಲ್ಲುವ ದಾರಿ ನಮಗೆ ಸಿಗುತ್ತದೆ. ಆ ಸಂದರ್ಭಗಳನ್ನು ಎದುರಿಸ್ತಾ ಹೋದಂಗೆ ನಮ್ಮ ಜೀವನದ ಪರಿಚಯ ನಮಗಾಗಿ ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ನಾವು ಎದ್ದು ನಿಲ್ಲುವಂಥ ಚೈತನ್ಯನೂ ಆ ಸನ್ನಿವೇಶಗಳ ಮುಖಾಂತರ ನಾವು ಪಡೆದುಕೊಳ್ಳಬಹುದು. ಈ ಸಮಸ್ಯೆಗಳಿಂದ, ಜನರಿಂದ ದೂರ ಹೋಗೋದ್ರಿಂದ ನಮ್ಮ ಸಮಸ್ಯೆ ದೂರ ಹೋಗೋದಿಲ್ಲ. ಸಮಸ್ಯೆ ಎಲ್ಲಿ ಹುಟ್ಟಿರುತ್ತೋ ಅಲ್ಲೇ ಉತ್ತರನೂ ಇರುತ್ತೆ. ಸೊ ಆದ್ದರಿಂದ ನಾವು ಯಾವ ಸನ್ನಿವೇಶಗಳಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ.
ನನಗೆ ಸ್ಥಿತಪ್ರಜ್ಞೆ ಇದೆಯೋ ಇಲ್ಲವೋ ಎನ್ನುವುದು ಜನರ ಮಧ್ಯದಲ್ಲಿದ್ದಾಗ ಆ ಪರಿಸ್ಥಿತಿನ ನಾನು ಹೇಗೆ ಎದುರಿಸ್ತೀನಿ ಅನ್ನೋದ್ರ ಮೇಲೆ ನಮಗೆ ಸ್ಥಿತಪ್ರಜ್ಞೆ ಇದೆಯೋ ಇಲ್ವೋ ಅನ್ನೋದು ನಮಗೆ ತಿಳಿಯುತ್ತೆ. ಅರಣ್ಯದಲ್ಲಿ ಕುಳಿತು ನಾವು ಕಲ್ಕೊಳ್ಳೋದಕ್ಕಿಂತ ಜನಾರಣ್ಯದಲ್ಲಿ ಕುಳಿತು ಕಲಿಯುವುದೇ ತುಂಬ ಇದೆ ಅಂತ ಹೇಳ್ತಾರೆ. ಸೊ ಹೆಚ್ಚು ಎಂಬುದು ಈ ವ್ಯಕ್ತಿಯ ಮೂಲಕ ನನಗೆ ಅರ್ಥವಾಯಿತು. ಯೋಗತ್ವ ಬರಬೇಕೆಂದರೆ ಎಲ್ಲರನ್ನೂ ಬಿಟ್ಟು ದೂರ ಹೋಗುವ ಅಗತ್ಯವಿಲ್ಲ. ನಮಗೆ ಯೋಗತ್ವ ಬರಬೇಕು ಅಂತಂದರೆ ಸನ್ಯಾಸಿ ಆಗಲೇಬೇಕು, ಎಲ್ಲರನ್ನು ಬಿಟ್ಟು ಹೋಗಲೇಬೇಕು ಅಂತಲೇ ಇಲ್ಲ. ಸಂಸಾರದಲ್ಲಿಯೇ ಇದ್ದು ನಾವು ಯೋಗತ್ವವನ್ನು ಸಾಧಿಸಬಹುದು ಅಂತ ಹೇಳ್ತಾರೆ. ಎಲ್ಲರಲ್ಲಿಯೂ ಇದ್ದು ಯಾವುದರಲ್ಲಿ ಎಷ್ಟು ಇರಬೇಕೋ ಅಷ್ಟು ಮಾತ್ರ ಇದ್ದು ಧ್ಯಾನ ಸಾಧನೆ ಮಾಡುತ್ತಾ ಕಲಿಯುವುದೇ ನಿಜವಾದ ಆತ್ಮಜ್ಞಾನ. ಎಲ್ಲರಲ್ಲಿಯೂ ಇದ್ದು, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಲ್ವಾ. ಯಾವುದರಲ್ಲಿ ಎಷ್ಟು ಇರಬೇಕೋ ಅಷ್ಟು. ನಾವು ಅತಿಯಾಗಿ ಎಲ್ಲದರಲ್ಲೂ ತಲೆ ಹಾಕೋದ್ರಿಂದ ನಮ್ಮ ಸಮಸ್ಯೆಗಳಿಗೆ ನಾವೇ ಕಾರಣಕರ್ತರಾಗ್ತಾಯಿದ್ವಿ. ಸೊ ಎಲ್ಲರ ಜೊತೆಲಿ ಇರಬೇಕು, ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿಯೇ ಇರಬೇಕು. ಆಗ ನಮ್ಮ ಸಾಧನೆ ಸಾಧ್ಯವಾಗುತ್ತೆ. ನಮಗೆ ನೆಮ್ಮದಿ, ಆನಂದ, ಸುಖ ಎಲ್ಲದೂ ಸಿಗುತ್ತೆ. ಅದು ಒಂದು ಸಾಧನೆ ಆಗಿರುತ್ತದೆ. ನಿಜವಾದ ಆತ್ಮಜ್ಞಾನ ಸಿಗುತ್ತೆ. ಆದ್ದರಿಂದ ನಾವು ಎಲ್ಲಿರ್ತೀವೋ ಅಲ್ಲೇ ಧ್ಯಾನ, ಆತ್ಮಜ್ಞಾನ ಇವನ್ನೆಲ್ಲ ಪ್ರತಿಕ್ಷಣ ನಾವು ಅನುಭವಿಸ್ತಾ ಹೋದರೆ ನಮ್ಮ ಜೀವನ ಸಾಕ್ಷಾತ್ಕಾರವಾಗುತ್ತೆ. ಎಲ್ಲೋ ಆನಂದ ಅನ್ನೋದಾಗಲಿ ಹೊರಗಡೆ ಎಲ್ಲೂ ಇಲ್ಲ, ಎಲ್ಲ ನಮ್ಮ ಒಳಗಡೆಯಲ್ಲೇ ಇದೆ. ಸೊ ಆದ್ದರಿಂದ ಆಂತರ್ಯದ ಭಾಗವಾಗಿರುವ ನಮ್ಮ ಹರಿಷಡ್ವರ್ಗಗಳ ಮೇಲೆ ಪ್ರತಿನಿತ್ಯ ಏನಾದರೂ ಒಂದು ಇವುಗಳ ಮೇಲೇ ಕೆಲಸ ನಡೀತಾ ಇರುತ್ತೆ. ನಮ್ಮ ಪರೀಕ್ಷೆ ನಡೆಯೋದು ಇವುಗಳ ಮೇಲೇ. ಸೊ ಅವುಗಳನ್ನು ನಾವು ಪ್ರತಿನಿತ್ಯ ಅವುಗಳ ನಿಯಂತ್ರಣದಲ್ಲಿ ಇಟ್ಕೊಂಡು ನಮ್ಮ ಜೀವನವನ್ನು ಸಾಗಿಸ್ತಾ ಹೋದರೆ ನಮ್ಮ ಜೀವನ ಸುಂದರವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ತಿಳಿಸ್ಕೊಡ್ತಾ ಇರ್ತಕ್ಕಂತಹ ನ್ಯೂ ಏಜ್ ಸ್ಪಿರಿಚುವಲ್ ಮೂಮೆಂಟ್ ವೇದಿಕೆಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಹಾಗೆ ಈ ವಿಡಿಯೋ ವೀಕ್ಷಿಸ್ತಾ ಇರ್ತಂಥ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ನನಗೆ ತಿಳಿದಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಇಷ್ಟು ತುಂಬ ದೊಡ್ಡ ದೊಡ್ಡ ಬುಕ್ಕು ಓದೋದಕ್ಕೆ, ಕೇಳೋದಕ್ಕೆ ಯಾರಿಗೂ ಸಮಯ ಇಲ್ಲ, ಅಷ್ಟು ಪೇಷನ್ಸ್ ಇಲ್ಲ ನಮ್ಮಲ್ಲಿ ಅನ್ನೋ ಒಂದು ವಿಷಯಕ್ಕೆ ನಾನು ತಿಳಿದುಕೊಳ್ತಾ ಇರೋ ವಿಷಯವನ್ನು ಚುಟುಕಾಗಿ ಹೇಳ್ತಾ ಇದ್ದೀನಿ. ನನಗೆ ಹೇಳಬೇಕು ಅನ್ನಿಸ್ತು. ನಮ್ಮದ್ರಲ್ಲಿ ಇರೋದು ಹಾಗೆ, ನಾವೆಷ್ಟು ಕಲಿತೀವೋ ಅಷ್ಟನ್ನು ಬೇರೆಯವರಿಗೂ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಎ ಕಲ್ತಿದ್ರೆ ಎ ತಿಳಿಸ್ಕೊಡಿ, ಬಿ ಕಲ್ತಿದ್ರೆ ಜ್ಞಾನ ಒಬ್ಬರಿಗೆ ಸ್ಥಿಮಿತವಾಗಿರಬಾರ್ದು, ಜ್ಞಾನ ಹಂಚ್ತಾ ಹೋಗಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಬರೀರಿ, ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.